ಶೋಭಾ ಕರಂದ್ಲಾಜೆ ಅವರು 5 ಲಕ್ಷ ಲೀಡಲ್ಲಿ ಗೆಲ್ತೀವಿ ಅಂತ ಹೇಳಿದ್ದಾರೆ. ಅವ್ರಿಗೆ ನಿದ್ರೆ ಮಾಡ್ತಾ ಇದ್ದೀರಾ, ಏನೇನೋ ಸ್ವಪ್ನಗಳು ನೋಡ್ತಾ ಇದ್ದೀರಾ, ಎದ್ದೇಳಿ ಶೋಭಕ್ಕ 100% ವಿಶ್ವಾಸ ಇದೆ ಗೆಲ್ತೀವಿ ಅಂತ. ಗೋ ಬ್ಯಾಕ್ ಅಂತ ಓಡಿಸ್ತಾ ಇರೋ ಕ್ಯಾಂಡಿಡೇಟ್ ನಾವು ತಂದು ಇಲ್ಲಿ ಹಾಕಿದ್ದಾರೆ. ಭದ್ರಕೋಟೆ ಅದ್ರ ಕತೆ ಮುಗೀತು. ಇನ್ನು ಮುಂದೆ ಇದು ಕಾಂಗ್ರೆಸ್ ಭದ್ರಕೋಟೆ. ಅವ್ರಿಗೆ 20 ವರ್ಷ ವೋಟ್ ಹಾಕಿ ಏನ್ ಸಿಕ್ಕಿದೆ ಬೆಂಗಳೂರು ನಗರದ ಜನರಿಗೆ? ವೆಲ್ಕಮ್ ಎಲ್ಲರೂ ಮಾಡ್ತಾ ಇರೋದು ಪ್ರೊಫೆಸರ್ ರಾಜೀವ್ ಗೌಡರಿಗೆ. ಸೋಮಶೇಖರ್ ಅವರು ನಮ್ಗೆ ಮಾಡ್ತಾ ಇದ್ದಾರೆ ಅಂತ ನಮ್ಮ ಹಳೆ ಫ್ರೆಂಡು. ಸೊ ನಮ್ಗೆ ಮಾಡಿದ್ರೆ ಒಳ್ಳೇದೇ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪ್ರೊಫೆಸರ್ ರಾಜೀವ್ ಗೌಡ ಅವರು ನನ್ನ ಜೊತೆಗಿದ್ದಾರೆ. ಸೊ ಅವರನ್ನ ಮಾತಾಡಿಸ್ತೀನಿ. ಸರ್, ಇವತ್ತು ನಾಮಿನೇಷನ್ ಮಾಡಿದ್ದೀರಾ, ಎಷ್ಟು ಆತ್ಮವಿಶ್ವಾಸ ಇದೆ ಗೆಲ್ತೀನಿ ಅಂತ? 100% ಆತ್ಮವಿಶ್ವಾಸ ಇದೆ ಗೆಲ್ತೀವಿ ಅಂತ. ಓಕೆ, ಯಾವೆಲ್ಲ ವಿಚಾರಗಳನ್ನ ಇಟ್ಕೊಂಡು ಜನರ ಹತ್ರ ಮತ ಕೇಳ್ತೀರಾ? ಯಾಕಂದ್ರೆ ಒಂದ್ ಕಡೆ ಏನು ಬಿಜೆಪಿ ಅವರು ಹೇಳ್ತಿದ್ದಾರೆ ಭದ್ರಕೋಟೆ ಅಂತ. ಭದ್ರಕೋಟೆ ಅದ್ರ ಕತೆ ಮುಗೀತು. ಇನ್ನು ಮುಂದೆ ಇದು ಕಾಂಗ್ರೆಸ್ ಭದ್ರಕೋಟೆ. ಅವ್ರಿಗೆ 20 ವರ್ಷ ವೋಟ್ ಹಾಕಿ ಏನು ಸಿಕ್ಕಿದೆ ಬೆಂಗಳೂರು ನಗರದ, ಬೆಂಗಳೂರು ಉತ್ತರದ ಜನರಿಗೆ? ಏನು ಸಿಕ್ಕಿಲ್ಲ. ಅದಕ್ಕೆ ಇದ್ದಿದ್ದ MP ಚೇಂಜ್ ಮಾಡಿದ್ದು BJPನವ್ರೆ. ಅವ್ರಿಗೆ ಗೊತ್ತು ಅವ್ರು ನಿಲ್ಸಿದ್ರೆ ಸೋಲ್ಸ್ತಾರೆ ಅಂತ. ಬಟ್ ಅವ್ರು ತಪ್ಪು ಮಾಡಿರೋದೇನು ಅಂದರೆ, ಇನ್ನೊಂದು ಕಡೆ ಗೋ ಬ್ಯಾಕ್ ಅಂತ ಓಡಿಸ್ತಾ ಇರೋ ಕ್ಯಾಂಡಿಡೇಟ್ ನಾವು ತಂದು ಇಲ್ಲಿ ಹಾಕಿದ್ದಾರೆ. ಇಲ್ಲಿ ಇವಾಗ ನಾನು ಸ್ಥಳೀಯ, ಇಲ್ಲೇ ಹುಟ್ಟು ಬೆಳೆದಿದ್ದವನು. ನಾನು ನಗರ ಹೇಗೆ ಬೆಳೆದಿದೆ ಅಂತ ನಾನು ಕಣ್ಣಾರೆ ನೋಡಿದ್ದೀನಿ. ಸಮಸ್ಯೆಗಳು ಹೇಗೆ ಸೃಷ್ಟಿ ಆದವು, ಅದನ್ನು ಬಗೆಹರಿಸೋದು ಹೇಗೆ ಅಂತ ಅದ್ರ ಬಗ್ಗೆನೂ ನನಗೆ ಆಸಕ್ತಿನೂ ಇದೆ, ತಿಳುವಳಿಕೆನೂ ಇದೆ. ಅದಕ್ಕೋಸ್ಕರ ನಾವು ಪಬ್ಲಿಕ್ ಪಾಲಿಸಿ, ಎಕನಾಮಿಕ್ಸ್ ಎಲ್ಲ ಓದ್ಕೊಂಡು ಬಂದಿರೋದು. ಪಾಠ ಹೇಳ್ಕೊಟ್ಟು ಭಾಳ ವರ್ಷ. ಸೊ ಇನ್ನು ಮುಂದೆ ಸುಮ್ಮನೆ ಭಾಷಣ ಘೋಷಣೆ ಅಂಥವ್ರನ್ನ ಬಿಟ್ಟು ಒಳ್ಳೆ ಕೆಲಸ ಮಾಡೋರು, ಪ್ರಾಮಾಣಿಕ ಕೆಲಸ ಮಾಡೋರು ಅಂಥವ್ರಿಗೊಂದು ಅವಕಾಶ ಮಾಡಿಕೊಡ್ತಾರೆ ಜನ ಅಂತ ಅಂದ್ಬಿಟ್ಟು ಆಗಲೇ ನನಗೆ ಪ್ರತಿಕ್ರಿಯೆ ಅದೇ ಥರ ಬರ್ತಾ ಇದೆ. ಎಲ್ಲಿ ಹೋದ್ರೂ ನಿಮ್ಮಂಥವ್ರಿಗೆ ಕಾಯ್ತಾ ಇದ್ವು ಸ್ವಾಮಿ ಅಂತ ಹೇಳ್ತಾರೆ. ಆಯಿತು, ಬಂದಿದ್ದೀನಿ ಅಂತ ಹೇಳ್ತೀರಿ ಅಷ್ಟೇ. ಈಗ ಉಡುಪಿ ಚಿಕ್ಕಮಂಗ್ಳೂರಲ್ಲಿ ಏನು ಗೋ ಬ್ಯಾಕ್ ಶೋಭಕ್ಕ ಅನ್ನುವಂತಹ ಅಭಿಯಾನ ಇತ್ತು. ಬಟ್ BJP ಅವ್ರು ಹೇಳ್ತಾರೆ ನಾರ್ತ್ ಅಲ್ಲಿ ವೆಲ್ಕಮ್ ಶೋಭಕ್ಕ ಅನ್ನುವಂತಹ ಅಭಿಯಾನ ಮಾಡ್ತೀವಿ, ಗೆಲ್ಲಿಸ್ತೀವಿ ಅಂತ. ಆಯಿತು, ಮಾಡಲಿ, ಗೆಲ್ಸಕ್ಕಾಗೋದಿಲ್ಲ. ವೆಲ್ಕಮ್ ಎಲ್ಲರೂ ಮಾಡ್ತಾ ಇರೋದು ಪ್ರೊಫೆಸರ್ ರಾಜೀವ್ ಗೌಡರಿಗೆ. ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಬಳಿಕ ಮಾತನಾಡಿರುವಂತಹ ಶೋಭಾ ಕರಂದ್ಲಾಜೆ ಅವರು 5 ಲಕ್ಷ ಲೀಡಲ್ಲಿ ಗೆಲ್ತೀವಿ ಅಂತ ಹೇಳಿದ್ದಾರೆ. ಅವ್ರಿಗೆ ನಿದ್ರೆ ಮಾಡ್ತಾ ಇದ್ದೀರಾ, ಏನೇನೋ ಸ್ವಪ್ನಗಳು ನೋಡ್ತಾ ಇದ್ದೀರಾ, ಎದ್ದೇಳಿ ಶೋಭಕ್ಕ ನಿಜ ಏನಿದೆ ಅಂತ ನೋಡಿ ಅಂತ ನೀವು ಹೇಳಿ. ಓಕೆ, ಈಗ BJPಯಲ್ಲಿ ಒಂದಷ್ಟು ಅಸಮಾಧಾನ ಇದೆ, ಅದೆಲ್ಲವೂ ಕೂಡ ತಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ಅನ್ಸುತ್ತಾ ಸರ್? ನಾವು ಪಾಸಿಟಿವ್ ಕ್ಯಾಂಪೇನ್ ನಡೆಸ್ತಾ ಇದ್ದೀವಿ. ನಮಗೆ ಒಳ್ಳೇದಾಗತ್ತೆ ಅಂತಂದ್ಬಿಟ್ಟು ನಮಗೆ ವೋಟ್ ಹಾಕಿ. ಆದರೆ ನಿಮಗೆ ನಿಮ್ಮ ಅಭ್ಯರ್ಥಿ ಇಷ್ಟ ಇಲ್ಲ ಆಗಿದ್ರೂ ವೋಟ್ ಹಾಕಿ, ತೊಂದರೆ ಇಲ್ಲ. ನಾವು ಬರೀ ಕಾಂಗ್ರೆಸ್ ವೋಟರ್ಸ್ಗೆ ಕೆಲಸ ಮಾಡೋರಲ್ಲ, ನಾವು ಇಡೀ ಎಲ್ಲ ನಾಗರಿಕರಿಗೋಸ್ಕರ, ಬೆಂಗಳೂರು ನಗರ ಎಲ್ಲ ನಿವಾಸಿಗಳಿಗೋಸ್ಕರ ಕೆಲಸ ಮಾಡೋಂಥ ಜನ ನಾವು. ಅದಕ್ಕೋಸ್ಕರ ಬನ್ನಿ, ಕೈ ಜೋಡಿಸಿ. ನಿಮ್ಮ ಓಟು ನಮಗೆ ಭಾಳ ಮುಖ್ಯ. ನಮ್ಮ ಜೊತೆ ನಮ್ಮಲ್ಲಿ ವಿಶ್ವಾಸ ನೀವು ಹಾಕಿದ್ರೆ ಖಂಡಿತ ನಿಮಗೆ ಒಳ್ಳೆ ಒಂದು ರಿಟರ್ನ್ ಸಿಗತ್ತೆ ಅಂತ ಹೇಳ್ಬೋದು. ಓಕೆ, ಪ್ರಚಾರ ಎಲ್ಲ ಹೇಗೆ ನಡೀತಾ ಇದೆ? ಜನರು ಏನು ಹೇಳ್ತಿದ್ದಾರೆ? ಸ್ಟಾರ್ ಪ್ರಚಾರಕರು ಯಾರಾದರೂ ಬರ್ತಾ ಇದ್ದಾರೆ ಕ್ಷೇತ್ರಕ್ಕೆ? ದೊಡ್ಡದಿದೆ ಕ್ಷೇತ್ರ, ಎಲ್ಲ ಕಡೆ ಓಡಾಡಬೇಕಾಗತ್ತೆ. ಎಲ್ಲ ಕಡೆ ನಾನೇ ಓಡಾಡ್ತೀನಿ. ಬಟ್ ಇದು ನಮ್ಮ ರಾಜಧಾನಿ ಆಗಿರೋದ್ರಿಂದ ಎಲ್ಲ ಸ್ಟಾರ್ ಕ್ಯಾಂಪೇನರ್ಸು ಇಲ್ಲೇ ಲ್ಯಾಂಡ್ ಆಗಿ ಬರ್ತಾರೆ. ಸೊ ಯಾರ್ಯಾರು ಬರ್ತಾರೆ ಅದು ತೀರ್ಮಾನ ಮಾಡೋಣ, ಇನ್ನೂ ಮಾಡೋಕ್ಕೆ ಹೋಗಿಲ್ಲ. ನಮ್ಮದೇನು ಅಂತಂದರೆ, ಈ 31 ಲಕ್ಷ ವೋಟರ್ಸ್ನ ಡೈರೆಕ್ಟಾಗಿ ಮೀಡಿಯಾ ಮೂಲಕ, ನಿಮ್ಮ ಮೂಲಕ, ಸೋಷಿಯಲ್ ಮೀಡಿಯಾ ಮೂಲಕ ಬೇರೆ ಬೇರೆ ಥರ ನಾವು ಸಂಪರ್ಕಿಸಿ ಒಂದು ಅವರ ಒಲವು ತಗೊಳ್ಳೋಕ್ಕೆ ಏನು ಮಾಡಬೇಕು ಮಾಡೋಣ ಅಂತ ನಾವು ಹೊರಟಿದ್ದೀವಿ. ಅದ್ರ ಮೇಲೆ ನಾವೇನೇನು ಸಾಧಿಸಿದ್ದೀವಿ, ಏನೇನು ನಮ್ಮ ಯೋಚನೆಗಳಿವೆ, ನಮ್ಮ ಆಲೋಚನೆಗಳಿವೆ, ಅದ್ರ ಬಗ್ಗೆ ದಿವಸ ಒಂದು ವಿಡಿಯೋ ಲಾಂಚ್ ಮಾಡಿ ನಿಮಗೆ ಒಂದು 360 ಡಿಗ್ರಿ ವ್ಯೂ ಅಂತೀವಲ್ಲ, ನಿಮ್ಮ ಕ್ಯಾಂಡಿಡೇಟ್ ಏನು, ಅವ್ರ ಹಿನ್ನೆಲೆ ಏನು, ಅವರ ದೂರದೃಷ್ಟಿ ಏನು, ಅವ್ರು ಸಾಧಿಸಿರೋದು ಏನು, ಅದ್ರ ಬಗ್ಗೆ ನಿಮಗೆ ಅನೇಕ ಥರ ನಿಮಗೆ ಒಂದು ಮಾಹಿತಿ ಕೊಡೋಕ್ಕೆ. ಈಗ ಯಶವಂತಪುರ ಶಾಸಕರು ST ಸೋಮಶೇಖರ್ BJP ಜೊತೆ ಎಲ್ಲೂ ಕೂಡ ಗುರುತಿಸ್ಕೊಳ್ತಿಲ್ಲ, ಯಾವುದೇ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿಲ್ಲ. ನೀವೇನಾದರೂ ಅವ್ರ ಪರವಾಗಿ ಅವ್ರ ಹತ್ರ ಮಾತಾಡಿದ್ದೀರಾ? ಏನು ಸರ್, ಏನು ವಿಚಾರ? ಕಾಂಗ್ರೆಸ್ಗೆ ಬರ್ತಾರಾ ಹೇಗೆ? ನೀವೇ ನಮಗೆ ಮಾಹಿತಿ ಬರ್ತಾ ಇರೋದು ನಿಮ್ಮ ಮೂಲಕ. ನೀವೆಲ್ಲ ಹೇಳ್ತಾ ಇರೋದೇನು, ಸೋಮಶೇಖರ್ ಅವರು ನಮ್ಗೆ ಮಾಡ್ತಾ ಇದ್ದಾರೆ ಅಂತ. ನಮ್ಮ ಹಳೆ ಫ್ರೆಂಡು. ಸೊ ನಮ್ಗೆ ಮಾಡಿದ್ರೆ ಒಳ್ಳೇದೇ. ಮಾತುಕತೆ ಏನಾದರೂ ಮಾಡಿದ್ದೀರಾ ಹೇಗೆ ಸರ್? ಬೇರೆ ಪಕ್ಷ ಬಿಡಿ, ಮಾತುಕತೆ ನಮ್ಮ ಕಡೆ ಒಲವಿದ್ದರೆ ಮಾತುಕತೆ ಮಾಡೋಣ. ಏನೇನು ಮಾಡಬೇಕು, ಒಟ್ಟಿಗೆ ಕೆಲಸ ಮಾಡಬೇಕು ಅಂದರೆ ಅದನ್ನು ಮಾಡೋಣ. ಅದರಲ್ಲೇನು. ಸುರ್ಜೇವಾಲಾ ಕೂಡ ಈಗ ಬಂದಿದ್ರು, ಸೊ ಏನು ಹೇಳ್ತೀರಾ?
ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಅವರು ನಾವು ಭಾಳ ಹಳೆಯ ಫ್ರೆಂಡ್ಸು. ಅವರು ನಮ್ಮ ಕಮ್ಯುನಿಕೇಷನ್ ಮೀಡಿಯಾ ಡಿಪಾರ್ಟ್ಮೆಂಟ್ ಚೇರ್ಮನ್ ಆಗಿದ್ದಾಗ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ನಾನು ನ್ಯಾಷನಲ್ ಸ್ಪೋಕ್ಸ್ ಪರ್ಸನ್ ಆಗಿ ಕೆಲಸ ಮಾಡಿದ್ದೀನಿ. ಸೊ ನಾವು ಹಗಲು ರಾತ್ರಿ ಒಟ್ಟಿಗೆ ಕೆಲಸ ಮಾಡಿ ನಿಮ್ಮ ಮೀಡಿಯಾದಲ್ಲಿ ಏನೇನು ಮಾಡಬೇಕೆಲ್ಲ ಮಾಡಿದ್ದೀವಿ. ಸೊ ಅದಕ್ಕೆ ಅವ್ರು ಬಂದಿದ್ದು ನನಗೆ ಭಾಳ ಖುಷಿ ಆಯಿತು. ಆ್ಯಂಡ್ ನಮಗೂ ಇನ್ನೂ ಎಕ್ಸ್ಟ್ರಾ ಹುಮ್ಮಸ್ ಕೊಟ್ಟಿದೆ. ಓಕೆ ಸರ್, ಥ್ಯಾಂಕ್ ಯು. ಇದಿಷ್ಟು ಕೂಡ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಪ್ರೊಫೆಸರ್ ರಾಜೀವ್ ಗೌಡ ಅವರ ಮಾತು. ಅವ್ರು ಹೇಳ್ತಾ ಇದ್ದಾರೆ ಗೆಲ್ಲುವಂತಹ ಆತ್ಮವಿಶ್ವಾಸವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ವಿಡಿಯೋ ಜರ್ನಲಿಸ್ಟ್ ಶಶಿ ಜೊತೆ ವೀಣಾ ಸಿದ್ದಾಪುರ್, ಕರ್ನಾಟಕ ಟಿವಿ, ಬೆಂಗಳೂರು. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.